ಹೇಳಿದ್ರಲ್ಲ? i20 ಸರ್ ಅದು. i20 ಸ್ಪೋರ್ಟ್ಸಾ? ಸ್ಪೋರ್ಟ್ಸ್ ಪೆಟ್ರೋಲ್ ಇಂಜಿನ್ ಬರ್ತೈತೆ ಇದು. ಪೆಟ್ರೋಲ್ ಇಂಜಿನ್. ಯಾವ್ದು ಮಾಡಲ್ ಸರ್ ಇದು? 2015. 15. ಓಕೆ. ಓನರ್ ಎಷ್ಟಾರು ಸರ್? 3ನೇ ಓನರ್ ಸರ್ ನಾವು. ಓಕೆ. ಈಗ ಅದು ತಗೊಳ್ಳೋರು 4ನೇವರು. ಗೋವಾ ಪಾಸಿಂಗ್ ಇರೋದು? ಹೌದು ಸರ್, ಗೋವಾ ಪಾಸಿಂಗ್ ಇದು. ಓಕೆ. ಈಗ ಕರ್ನಾಟಕದಲ್ಲಿ ಅಂದರೆ ಈ ಕರ್ನಾಟಕದ ಯಾರನ್ನು ತಗೊಂಡ್ರು ನೀವೇನೋ ಕರ್ನಾಟಕ ಮಾಡಿಸ್ಕೊಡ್ತಾರೆ ಹೆಂಗೆ ಅದು? ಇಲ್ಲ, ತಗೊಳ್ಳೋರು ಮಾಡ್ಕೊಳ್ಳಿ ಬೇಕಾದ್ರೆ. ಹಾಂ. ಅದೇನು ಪ್ರೊಸೆಸ್ ಇದೆ ಅದು ನಾವು ಮಾಡಿಸ್ಕೊಳ್ತೀವಿ. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಸರಿ, ಒಂದು ನಿಮಿಷ. 1,40,500. ಓಕೆ. ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ? ಈಗ ನಾವು 3ನೇದವರು. ಓಕೆ. ಓಕೆ. ಈಗ ತಗೊಳ್ಳೋರು 4ನೇದವರು ಓನರ್. ಓಕೆ ಸರ್. ಟೈರ್ ಎಲ್ಲ ಹೆಂಗಿದೆ ಗಾಡಿಯಲ್ಲಿ? ಟೈರ್ ಹೊಸದಾದ ಸರ್, 4 ಹೊಸವಿದಾವಾ? 4 ಹೊಸದು. ಸ್ಟೆಪ್ನಿ ಇದ್ದಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಇದು ಇನ್ಸೂರೆನ್ಸು? ಇನ್ಸೂರೆನ್ಸ್ ಇದು ಫಸ್ಟ್ ಪಾರ್ಟಿ ಇದೆ, ಇನ್ಸೂರೆನ್ಸ್ ಇದೆ ಸರ್. ಇನ್ನು ಜುಲೈ ತನಕ ಇದೆ. ಜುಲೈ. ಓಕೆ. ಗಾಡಿ ಎಲ್ಲ ರೀಪೇಂಟು ಟಚಪ್ ಏನಾದರೂ ಇದೆಯಾ? ಏನಿಲ್ಲ ಸರ್, ಒರಿಜಿನಲ್ ಪೇಂಟ್ನಲ್ಲಿ ಇದೆ ಗಾಡಿ. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಹೊಸದಿದೆ ಸರ್ ಅದು. ಓಕೆ. ಇನ್ನು ಒಳಗಡೆ ಇಂಟೀರಿಯರ್ಸ್ ಏನಾದರೂ ಇದೆಯಾ ಎಕ್ಸ್ಟ್ರಾ ಫಿಟ್ಟಿಂಗ್ಸು? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಕಂಪ್ನಿ ಫಿಟ್ಟಿಂಗ್ ಎಲ್ಲ ಇರೋದು. ಎಲ್ಲ ಕಂಪ್ನಿ ಬಿಟ್ಟೇ ಇರೋದು? ಹೌದು. ಓಕೆ. ಇನ್ನು ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ? ಎಕ್ಸ್ಟ್ರಾ ನಾವೇನು ಹಾಕಿಲ್ಲ. ಓಕೆ. ಇಂಜಿನ್ ಎಲ್ಲ ಕಂಡೀಷನ್ ಹೆಂಗೆ ಸರ್? ಗುಡ್ ಕಂಡೀಷನ್ ಒಳಗಿದೆ ಸರ್ ಇದು. ಏನು ಮೈಲೇಜ್ ಬರುತ್ತೆ ಸರ್ ಇದು ಪೆಟ್ರೋಲು? ಸರ್ ಇದು 17ರಿಂದ 18 ಬರ್ತೈತೆ ಸರ್ ಲಾಸ್ಟ್. ಹಾಂ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಇಲ್ಲ ಸರ್, ಏನಿಲ್ಲ, ಕ್ಯಾಶ್ ಇದೆ. ಫುಲ್ ಕ್ಯಾಶಲ್ಲೇ? ಹೌದು. ಓಕೆ. ಎಲ್ಲಿ ಸರ್ ಗಾಡಿ? ಹಳಿಯಾಳ. ಜಿಲ್ಲೆ, ತಾಲೂಕು? ತಾಲೂಕು ಹಳಿಯಾಳ. ಹಾಂ. ಜಿಲ್ಲಾ ಉತ್ತರ ಕನ್ನಡ. ಉತ್ತರ ಕನ್ನಡ? ಹೌದು. ಹಾಂ. ಹಳಿಯಾಳಲ್ಲನಾ? ಹಾಂ, ಹಳಿಯಾಳನಲ್ಲಿ. ಧಾರವಾಡದಿಂದ 32 ಕಿಲೋಮೀಟರ್ ನಿಯರ್. ಓಕೆ. ಏನು ಇರುತ್ತೆ ಸರ್ ಗಾಡಿ ರೇಟ್ ಅದು? ಸರ್ ಇದು 4,20, 4,20,000 ಹೇಳ್ತಾ ಇದ್ದೀವಿ. ಏನು ನೆಗೋಷಿಯಬಲ್ ಆಗುತ್ತಾ? ಸರ್ ಬರಲಿ ಸರ್, ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಯಾಕಂತ ಹೇಳಿದ್ರೆ ಇದು ನಾವು ಈಗ ಆಲ್ರೆಡಿ 7 ಸೀಟರ್ ನೋಡಿದ್ದೇವೆ ಈಗ. ಆ್ಯಕ್ಚುಲಿ ಫ್ಯಾಮಿಲಿ ಇದರಲ್ಲಿ ಹೋಗಂಗಿಲ್ಲ ಅಂತ ಹೇಳಿ 7 ಸೀಟರ್ ನೋಡ್ತಾ ಇರೋದು. ಸರ್ ತಗೊಳ್ಳೋರು ಮುಂದೆ ಬರಲಿ ಸರ್. ಏನಾರ ನಿಮ್ಮ ಚಾನಲಿಂದ ಬಂದರೆ ನಾವು ಸ್ವಲ್ಪ ಕಡಿಮೆ ಮಾಡಿಕೊಡ್ತೇವೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ, ಇದೆ ಹಾಕಿ ಸರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರನ್ನೇ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ಅವರು ಹೇಳೋ ರೇಟು ಸ್ವಲ್ಪ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಕಡಿಮೆ ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು i20 ಸ್ಪೋರ್ಟ್ಸ್ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.